ಅಂತ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪೊಲೀಸರು ಅಂತ ಗುತ್ತಿಗೆದಾರನಿಗೆ ಬೆದರಿಕೆ. ಮನೆಗೆ ಬನ್ನಿ ಅಂತ ಗುತ್ತಿಗೆದಾರರನ್ನ ಕರೆದ ಸುಂದರಿ, ನಂಬಿ ಹೋದ ಗುತ್ತಿಗೆದಾರನಿಗೆ ಸುಂದರಿ ಶಾಕ್ ನೀಡಿದ್ದಾಳೆ. ಲೇಡಿ ಜೊತೆ ಇದ್ದಾಗಲೇ ಅಪರಿಚಿತರ ಸಡನ್ ಆಗಿ ಎಂಟ್ರಿಯನ್ನ ಕೊಟ್ಟಿರುವಂತದ್ದು, ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋವನ್ನ ತೆಗೆದಿರುವಂತಹ ಬೆದರಿಕೆ, ಚಿನ್ನದ ಸರ, ಹಣ ಸುಲಿಗೆ ಮಾಡಿದ್ದ ಗ್ಯಾಂಗ್. ಈಗ ಗುತ್ತಿಗೆದಾರನಿಗೆ ಬಲೆ ಬೀಸಿ ಗ್ಯಾಂಗ್ ನಿಂದ ಸುಲಿಗೆ ಮಾಡಿರುವಂತಹ ಪ್ರಕರಣ. ಬ್ಯಾಡರಹಳ್ಳಿ ಠಾಣೆಗೆ ಕಾಂಟ್ರಾಕ್ಟರ್ ರಂಗನಾಥ್ ದೂರನ್ನ ಕೊಟ್ಟಿದ್ದಾರೆ. ನಯನ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಪೊಲೀಸರು ಅಂತ ಗುತ್ತಿಗೆದಾರನಿಗೆ ಬೆದರಿಕೆ ಬಂದಿರುವಂತದ್ದು. ಮನೆಗೆ ಬನ್ನಿ ಅಂತ ಗುತ್ತಿಗೆದಾರರನ್ನ ಸುಂದರಿ ಕರೆದಿದ್ದು, ನಂಬಿ ಹೋದ ಗುತ್ತಿಗೆದಾರನಿಗೆ ಸುಂದರಿ ಶಾಕ್ ಕೊಟ್ಟಿದ್ದಾಳೆ. ಲೇಡಿ ಜೊತೆ ಇದ್ದಾಗಲೇ ಅಪರಿಚಿತರು ಸಡನ್ ಆಗಿ ಎಂಟ್ರಿಯನ್ನ ಕೊಟ್ಟಿದ್ದು, ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋವನ್ನ ತೆಗೆದು ಬೆದರಿಕೆಯನ್ನ ಹಾಕಲಾಗಿದೆ. 2 ಲಕ್ಷಕ್ಕೆ ಡಿಮ್ಯಾಂಡ್ ಕೂಡ ಮಾಡಲಾಗಿರುವಂತದ್ದು. ಚಿನ್ನದ ಸರ, ಹಣ ಸುಲಿಗೆ ಮಾಡಿದಂತಹ ಗ್ಯಾಂಗ್ ಜೊತೆಗೆ ಗುತ್ತಿಗೆದಾರನಿಗೆ ಬಲೆ ಬೀಸಿ ಸುಲಿಗೆಯನ್ನ ಮಾಡಲಾಗಿದೆ. ಬ್ಯಾಡರಹಳ್ಳಿ ಠಾಣೆಗೆ ಕಾಂಟ್ರಾಕ್ಟರ್ ರಂಗನಾಥ್ ದೂರನ್ನ ಕೊಟ್ಟಿರುವಂತದ್ದು. ದೂರು ಆಧರಿಸಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಏನು ಒಂದು ರೀತಿಯಾಗಿ ಹನಿ ಟ್ರ್ಯಾಪ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಪೊಲೀಸರು ಅಂತ ಗುತ್ತಿಗೆದಾರನಿಗೆ ಒಂದು ಬೆದರಿಕೆ ಬರುತ್ತೆ. ಮನೆಗೆ ಬನ್ನಿ ಅಂತ ಗುತ್ತಿಗೆದಾರರನ್ನ ನಯನ ಎಂಬಕ್ಕೆ ಕರೀತಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಹೋದಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಶಾಕ್ ಎದುರಾಗಿರುತ್ತೆ. ಏನು ನಯನ ಜೊತೆ ಇದ್ದಾಗಲೇ ಅಪರಿಚಿತರು ಸಡನ್ ಆಗಿ ಎಂಟ್ರಿಯನ್ನ ಕೊಡ್ತಾರೆ. ಹಲ್ಲೆ ಮಾಡಿ ಬಟ್ಟೆಗಳನ್ನ ಬಿಚ್ಚಿ ಫೋಟೋವನ್ನ ತೆಗೆದು ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಜೊತೆಗೆ ಹಣಕ್ಕೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. 2 ಲಕ್ಷ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಜೊತೆಗೆ ಚಿನ್ನದ ಸರ, ಹಣ ಸುಲಿಗೆ ಅನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರನ ಬಳಿ ಇದ್ದಂತಹ ಚಿನ್ನದ ಸರ ಇರಬಹುದು, ಜೊತೆಗೆ ಇದ್ದಂತಹ ಹಣ ಎಲ್ಲವನ್ನ ಕೂಡ ಸುಲಿಗೆ ಮಾಡಿದ್ದಾರೆ. ಗುತ್ತಿಗೆದಾರನಿಗೆ ಬಲೆ ಬೀಸಿ ಸುಲಿಗೆ ಅನ್ನ ಮಾಡಿರುವಂತದ್ದು. ಈ ಸಂಬಂಧ ಬ್ಯಾಡರಹಳ್ಳಿ ಠಾಣೆಗೆ ಕಾಂಟ್ರಾಕ್ಟರ್ ರಂಗನಾಥ್ ದೂರನ್ನ ಸಲ್ಲಿಸಿದ್ದಾರೆ.
ಇನ್ನು ಬೆಂಗಳೂರಿನಲ್ಲಿ ಸುಂದರ ಯುವತಿ ಕರೆದ್ಲು ಅಂತ ಹಿಂದೆ ಹೋದ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಹೆಸರು ಹೇಳಿಕೊಂಡು ಹಣ ಪಡೆದು ವಂಚನೆ ಮಾಡ್ತಾ ಇರುವ ಪ್ರಕರಣಗಳು ದಾಖಲಾಗ್ತಿವೆ. ಈ ನಡುವೆ ಬೆಂಗಳೂರಿನಲ್ಲಿ ಸುಂದರ ಯುವತಿ ಕರೆದ್ಲು ಅಂತ ಹಿಂದೆ ಹೋದಂತಹ ವ್ಯಕ್ತಿ ಒಬ್ಬರಿಂದ ಪೊಲೀಸರು ಅಂತ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ದೋಚಿಕೊಂಡು ಪರಾರಿಯಾಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. 57 ವರ್ಷದ ಹಾಗೂ 20 ವರ್ಷದ ಸುಂದರಿಯ 1 ವರ್ಷದ ಕಹಾನಿ ಅಂತ ಹೇಳ್ಬೋದು. ನಯನ ಎಂಬ ಯುವತಿ ಕೇಳಿದ್ಲು ಅಂತ ಆಗಾಗ ಹಣವನ್ನ ಕೊಡ್ತಿದ್ರಂತೆ. ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವಂತಹ ಇವರು ಸೌಂಡ್ ಪಾರ್ಟಿ ಅಂತ ಪ್ಲಾನ್ ಮಾಡಿದ ಸುಂದರಿ ಇವರು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಏನು ಇಬ್ಬರಿಗೂ ಕೂಡ ಈಗಾಗ್ಲೇ ನಾನು ಹೇಳ್ತಾ ಇದ್ದೆ, ಈ ಕಡೆ ಕಾಂಟ್ರಾಕ್ಟರ್ ಜೊತೆಗೆ ಆ ಯುವತಿ ಏನಿದ್ರು ಇಬ್ಬರಿಗೂ ಪರಿಚಯ ಇತ್ತಂತೆ. ಆ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸ್ನೇಹಿತನ ಮೂಲಕ ರಂಗನಾಥ್ಗೆ ನಯನ ಪರಿಚಯವಿರುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇರುವಂತದ್ದು. ಸ್ನೇಹಿತನ ಮೂಲಕ ರಂಗನಾಥ್ಗೆ ನಯನ ಪರಿಚಯ. ಮಗುವಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹಣವನ್ನ ನಯನ ಪಡೆದಿದ್ರಂತೆ. 5 ರಿಂದ 10 ಸಾವಿರ ಹಣ ಹಾಕಿಸಿಕೊಂಡಿದ್ದಂತಹ ಖತರ್ನಾಕ್ ನಯನ. ಡಿಸೆಂಬರ್ 9ರಂದು ಮಾಗಡಿ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ರಂಗನಾಥ್ ಬೈಕ್ ನಲ್ಲಿ ಹಿಂದಿನಿಂದ ಬಂದು ನಯನ ಮಾತನಾಡಿಸಿರ್ತಾರೆ. ಇಲ್ಲೇ ಮನೆ, ಬನ್ನಿ ಟೀ ಕುಡಿದು ಹೋಗಿ ಅಂತ ಹೇಳಿರ್ತಾಳೆ. ಈ ಸಂದರ್ಭದಲ್ಲಿ ನಯನ ಮಾತು ಕೇಳಿ ಮನೆಗೆ ಬಂದಂತಹ ಗುತ್ತಿಗೆದಾರ ರಂಗನಾಥ್ ಈ ವೇಳೆ ಏಕಾಏಕಿ ಮನೆಗೆ ಬಂದಂತಹ ಅಪರಿಚಿತ ವ್ಯಕ್ತಿಗಳು ರಂಗನಾಥ್ ಬಳಿ ಇದ್ದಂತಹ ಒಂದಷ್ಟು ಚಿನ್ನದ ಸರ ಜೊತೆಗೆ ಹಣವನ್ನ ಸುಲಿಗೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇಲ್ಲೇ ಮನೆ ಇದೆ, ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಯನ ಎಂಬಾಕೆ ಕರೆದಿದ್ಲು. ಆ ಸಂದರ್ಭದಲ್ಲಿ ನಯನ ಮಾತು ಕೇಳಿ ಮನೆಗೆ ಬಂದಂತ ಗುತ್ತಿಗೆದಾರ ರಂಗನಾಥ್ ಈ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ಅಪರಿಚಿತ ವ್ಯಕ್ತಿಗಳು ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಘಟನೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸ್ನೇಹಿತನ ಮೂಲಕ ರಂಗನಾಥ್ಗೆ ನಯನ ಒಂದು ರೀತಿಯಾಗಿ ಪರಿಚಯ ಇದ್ದಂತಹ ಲೇಡಿ. ಮಗುವಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹಣವನ್ನ ಕೂಡ ನಯನ ಪಡೆದಿದ್ರಂತೆ. 5 ರಿಂದ 10 ಸಾವಿರ ಹಣವನ್ನ ಹಾಕಿಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಡಿಸೆಂಬರ್ 9ರಂದು ಮಾಗಡಿ ರಸ್ತೆಯಲ್ಲಿ ರಂಗನಾಥ್ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೈಕ್ ನಲ್ಲಿ ಹಿಂದಿನಿಂದ ಬಂದು ನಯನ ಮಾತನಾಡಿಸುವ ಸಂದರ್ಭದಲ್ಲಿ ಪಕ್ಕದಲ್ಲೇ ಮನೆ ಇದೆ, ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ಕರೆದಿರ್ತಾರೆ. ಈ ಸಂದರ್ಭದಲ್ಲಿ ಮನೆಗೆ ಹೋದಂತಹ ರಂಗನಾಥ್ ಆಗ ನಡೆದಿರುವಂತಹ ಘಟನೆ ಏಕಾಏಕಿ ಬಂದಂತಹ ಪರಿಚಿತರು ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಜೊತೆಗೆ ಏನು ಅವರು ಧರಿಸಿದಂತಹ ಒಡವೆಗಳಿರ್ಬೋದು, ಜೊತೆಗೆ ಅವರ ಬಳಿ ಇದ್ದಂತಹ ಹಣ ಏನಿರ್ಬೋದು ಅದನ್ನ ದೋಚಿ ಪರಾರಿ ಆಗಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಈಗಾಗಲೇ ನಯನ ಎಂಬ ಯುವತಿ ಕೇಳಿದ್ಲು ಅಂತ ಹಣವನ್ನ ಕೊಟ್ಟಿದ್ದು ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಜೊತೆಗೆ ಟೀ ಕುಡ್ಕೊಂಡು ಹೋಗಿ ಅಂತ ಮನೆಗೆ ಕರೆದಿದ್ದಂತಹ ನಯನ ಈ ಸಂದರ್ಭದಲ್ಲಿ ಮನೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಬಂದ ಒಂದು ಗ್ಯಾಂಗ್ ನಾವು ಪೊಲೀಸರು ಅಂತ ಹೇಳ್ಕೊಂಡು ಹಣ, ಮೊಬೈಲ್ ಹಾಗೂ ಒಡವೆಯನ್ನ ಕಿತ್ಕೊಂಡು ಹೋಗಿದ್ದಾರೆ, ಅಂದ್ರೆ ಕಿತ್ಕೊಂಡು ಪರಾರಿ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಾ ಇದೆ. ಯುವತಿ ನಯನ ಕರೆದ್ಲು ಅಂತ ಮನೆಗೆ ಬಂದ ಜೊತೆಗೆ ಪೊಲೀಸರು ಕೂಡ ಆ ಸಂದರ್ಭದಲ್ಲೇ ಬರ್ತಾರೆ. ಮೊದಲೇ ಮಾಡಿದ್ದಂತಹ ಪ್ಲಾನ್ ನಂತೆ ಸುಂದರಿ ಅಂಡ್ ಗ್ಯಾಂಗ್ ಏನು ರಂಗನಾಥ್ ಅವರ ಬಳಿ ಇರೋದನ್ನೆಲ್ಲ ದೋಚಿದ್ದಾರೆ. ಜೊತೆಗೆ ಒಂದಷ್ಟು ಆರೋಪಗಳನ್ನ ಮಾಡಿ ಪೊಲೀಸರ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡಿ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರೆ. ಕೆಳಗಡೆ ಮೇಡಮ್ ಇದ್ದಾರೆ, ಇಲ್ಲೇ ಸೆಟಲ್ ಮಾಡ್ಕೋ ಅಂತ ರಂಗನಾಥ್ಗೆ ಬೆದರಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಬೆದರಿಕರ ಒಂದು ರೀತಿಯಾಗಿ ರಂಗನಾಥ್ ಆ ಸಂದರ್ಭದಲ್ಲಿ ಬೆದರಿದ್ದು 29 ಸಾವಿರ ನಗದು, ಫೋನ್ ಪೇ ನಲ್ಲಿ 26 ಸಾವಿರ ಹಾಗೂ ಮೈ ಮೇಲಿದ್ದ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ, ಉಂಗುರ, ಬ್ರಾಸ್ಲೈಟ್ ಅನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬಂದಿರುವಂತದ್ದು. ನಂತರ ಯುವತಿಯ ಬಳಿ ರಂಗನಾಥ್
ಬಾ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಕರೆದಂತ ಸಂದರ್ಭದಲ್ಲಿ ಈ ವೇಳೆ ನಯನ ಹೊಸ ವರ್ಷೆಯನ್ನ ತೆಗೆದಿದ್ದಾಳೆ. ಸ್ಟೇಷನ್ ಕಂಪ್ಲೇಂಟ್ ಅಂತ ಹೋದ್ರೆ ಮಗುನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಮತ್ತೆ ಬ್ಲಾಕ್ ಮೇಲ್ ಅನ್ನ ನಯನ ರಂಗನಾಥ್ಗೆ ಮಾಡಿರುವಂತದ್ದು. ಇದಾದ ನಂತರ ಧೈರ್ಯ ಮಾಡಿ ರಂಗನಾಥ್ ಬ್ಯಾಡ್ರಹಳ್ಳಿ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ. ನಂತರ ಸ್ನೇಹಿತನೊಬ್ಬನ ಮೂಲಕ 57 ವರ್ಷದ ಕಾಂಟ್ರಾಕ್ಟರ್ಗೆ ನಯನ ಪರಿಚಯ ಆಗಿದ್ದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಮಗುವಿಗೆ ಹುಷಾರಿಲ್ಲ ಅಂತ 5 ರಿಂದ 10 ಸಾವಿರ ರೂಪಾಯಿ ಹಾಕಿಸ್ಕೊಂಡಿರ್ತಾರೆ. ಬಳಿಕ ನಿತ್ಯ ಕಾಲ್ ಮಾಡಿ ಬನ್ನಿ ಮನೆಗೆ ಅಂತ ಕರಿತಾ ಇದ್ಲಂತೆ. ಡಿಸೆಂಬರ್ 9ರಂದು ಬೆಳಗ್ಗೆ ಬೈಕ್ ನಲ್ಲಿ ಹೋಗ್ತಿದ್ದ ವೇಳೆ ಹಿಂಬದಿಯಿಂದ ಸ್ಕೂಟರ್ ನಲ್ಲಿ ಬಂದ ನಯನ ಕರೆದು ಮಾತನಾಡಿಸಿದ್ದಾಳೆ. ಇಲ್ಲೇ ಮನೆ ಇದೆ, ಟೀ ಕುಡ್ಕೊಂಡು ಹೋಗಿ ಅಂತ ಕರೀತಾಳೆ. ಮನೆಗೆ ಏಕಾಏಕಿ ಅಪರಿಚಿತರ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ನಾವು ಕ್ರೈಮ್ ಪೊಲೀಸ್ ಅಂತ ಬೆದರಿಸಿ 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಗಿ ದೂರನ್ನ ಕೂಡ ರಂಗನಾಥ್ ಅವರು ನೀಡಿರುವಂತದ್ದು. ಏನೋ ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ನಯನಾಳ ಸುಲಿಗೆ ಗ್ಯಾಂಗಿನ ಸಂತೋಷ್, ಅಜಯ್ ಹಾಗೂ ಜಯರಾಜ್ ಎಂಬುವರನ್ನ ಬಂಧಿಸಿದ್ದು, ಇನ್ನು ನಾಪತ್ತೆಯಾಗಿರುವ ಯುವತಿ ನಯನಗಾಗಿ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ.